ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ 1 ಕೊರಿಂಥಿಯದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 55ನೇ ವಾಕ್ಯ. ಮರಣವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಇಲ್ಲಿ ದೇವರಾತ್ಮನು ಹೇಳುವಂಥ ವಾಕ್ಯವನ್ನು ಸರಿಯಾಗಿ ಗಮನಿಸುವುದಾದರೆ ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಮರಣವೇ ನಿನ್ನ ಜಯವೆಲ್ಲಿ, ಪಾತಾಳವೇ ನಿನ್ನ ವಿಷದ ಕೊಂಡಿಯಲ್ಲಿ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ಯೇಸು ಸ್ವಾಮಿ ಜೀವನವಾಗಿ ಇರುವಾಗ ಆತನು 33 ವರ್ಷದ ಕಾಲ ಈ ಲೋಕದಲ್ಲಿ ಜೀವನ ಮಾಡಿದನು. ಅದಾದ ಮೇಲೆ ಶಿಲುಬೆಯ ಮರಣವನ್ನು ಹೊಂದಿದನು. ಆತನು ಸತ್ತಂಥ ದಿನದಲ್ಲಿ ಈ ಲೋಕದಲ್ಲಿರುವ ಸೈತಾನನು, ಈ ಲೋಕದಲ್ಲಿರುವ ಅಧಿಕಾರಿಗಳು, ಆತನನ್ನು ಹೊಡೆದವರೆಲ್ಲರೂ ಬಹಳ ಸಂತೋಷಪಟ್ಟರು. ಯಾಕೆ ಅಂದರೆ ಸೈತಾನನಿಗೆ ಒಂದು ರೀತಿ ಸಂತೋಷ, ನಾನು ಜಯ ಹೊಂದಿದ್ದೇನೆ, ನನಗೆ ಜಯ ಸಿಕ್ಕಿದೆ, ಇನ್ನು ಮುಂದೆ ಈತನು ಎದ್ದು ಬರೋದಿಲ್ಲ, ಈತನು ಇನ್ನು ಮುಂದೆ ಮರಣ ಹೊಂದಿದ್ದಾನೆ, ಈತನ ಕತೆ ಇಷ್ಟೇ ಅಂಥೇಳಿ ಸೈತಾನನು ಅಂದುಕೊಂಡನು. ಆದರೆ ಪ್ರಿಯರೇ, ಸತ್ತು 3ನೇ ದಿನದಲ್ಲಿ ಯೇಸು ಸ್ವಾಮಿ ಪುನರುತ್ಥಾನವಾಗಿ ಎದ್ದು ಬಂದನು. ಆದ್ದರಿಂದಲೇ ಇಲ್ಲಿ ದೇವರಾತ್ಮನು ಹೇಳ್ತದನೆ, ಮರಣವೇ ನಿನ್ನ ಜಯವೆಲ್ಲಿ. ಮರಣ ಜಯವಿಲ್ಲ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಅನೇಕ ಸಮಯದಲ್ಲಿ ನಾವು ಅಂದುಕೊಳ್ಳುತ್ತೇವೆ, ನಾವು ಸತ್ತು ಹೋದರೆ ಚೆನ್ನಾಗಿರುತ್ತೆ, ನಾವು ಯಾಕೆ ಜೀವಿಸಬೇಕು, ಯಾಕೆ ನಾವು ಬದುಕಿರಬೇಕು ಎಂಬುದಾಗಿ. ಆದರೆ ನಾವಿನ್ನೂ ಕೂಡ ಬದುಕಿದ್ದೇವೆ ಅಂದರೆ ಆತನ ಪುನರುತ್ಥಾನದ ಶಕ್ತಿ ನಮ್ಮೊಳಗಡೆ ಇರುವುದರಿಂದಲೇ. ಆದರೆ ಕೆಲವರು ಹೇಳ್ತಾರೆ, ನಾನು ತುಂಬ ದಿವಸ ಬದುಕಬೇಕು, ನಾನು ಇನ್ನು ಬಹಳ ದಿವಸ ಈ ಜೀವನ ಸಾಗಬೇಕು ಎಂಬುದಾಗಿ ಹೇಳುವಂಥವರು ಬೇಗನೆ ಸತ್ತೋಗ್ತಾರೆ. ಅಂದರೆ ಅವರು ಯೇಸು ಸ್ವಾಮಿನ ಕಂಡುಕೊಂಡಿರೋದಿಲ್ಲ. ಪ್ರಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿ ಜೀವಂತವಾಗಿ ಎದ್ದನು ಎಂಬುದಕ್ಕೆ ಒಂದು ಉದಾಹರಣೆಯ ವಾಕ್ಯವಾಗಿ ನಾವು ತೆಗೆದುಕೊಳ್ಳೋಣ. ಮತ್ತಾಯ ಬರೆದ ಸುವಾರ್ತೆ ಗ್ರಂಥದಲ್ಲಿ 28ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನಾವು ನೋಡೋದಾದರೆ, ತಾನು ಹೇಳಿದ್ದನು, ಅದನ್ನು ಬಾಲಿ ಸ್ಥಳಕ್ಕೆ ನೋಡಿರಿ ಮತ್ತು ಬೇಗ ಹೋಗಿ ಆತನ ಶಿಷ್ಯರಿಗೆ, ಸತ್ತವನು ಬದುಕಿದ್ದಾನೆ, ಆತನು ನಮ್ಮ ಮುಂದೆ ಗಲಿಲೆಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನು ಕಾಣುವಿರಿ ಎಂಬುದಾಗಿ ಅಲ್ಲಿ ನೋಡುತ್ತಾರೆ. ಪ್ರಿಯ ದೇವರ ಮಕ್ಕಳೇ, ಸತ್ತವನು ಬದುಕಿದ್ದಾನೆ. ಯೇಸು ಸ್ವಾಮಿ ಮರಣವನ್ನು ಜಯಿಸಿ ಆತನು 3ನೇ ದಿವಸದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದನು. ಆತನು ಪುನರುತ್ಥಾನವಾದನು. ಆತನು ಮರಣವನ್ನು ಹೊಂದಿ ಜಯಿಸಿ ಎದ್ದು ಬಂದ ಕಾರಣಗಳು ಅನೇಕವಿದೆ. ಅದರಲ್ಲಿ ಈ 3 ಕಾರ್ಯಗಳನ್ನು ನಾನು ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಇಷ್ಟಪಡುತ್ತೇನೆ. ಮೊದಲನೇದಾಗಿ, ಆತನು ಎಲ್ಲವೂ ತೀರಿತು ಎಂದು ಹೇಳಿದ ತಕ್ಷಣವೇ ಮೊದಲನೇದಾಗಿ ಪಾಪಕ್ಕೆ ಮರಣ ಉಂಟಾಯಿತು. ಎರಡನೇದಾಗಿ ಶಾಪಕ್ಕೆ ಮರಣ ಉಂಟಾಯಿತು. ಮೂರನೇದಾಗಿ ಸೈತಾನನ ತಲೆಯನ್ನು ಜಜ್ಜಿದನು. ಆತನು ಸತ್ತ ನಿಮಿತ್ತವಾಗಿ ನಮ್ಮೊಳಗಡೆ ಇರುವಂಥ ಪಾಪ, ಅಪರಾಧಗಳು, ನಿಂದೆಗಳನ್ನು ಆತನು ಹೊತ್ತುಕೊಂಡನು. ಹಾಗೆ ಆತನು ಸತ್ತ ನಿಮಿತ್ತವಾಗಿ ನಮ್ಮ ಮೇಲೆ ಬರುವಂಥ ದಂಡನೆಯನ್ನು, ನಮ್ಮ ಮೇಲೆ ಇದ್ದಂಥ ಶಾಪವನ್ನು ಆತನು ಸಹಿಸಿಕೊಂಡನು. ಆತನು ಸತ್ತು 3ನೇ ದಿವಸದಲ್ಲಿ ಪುನರುತ್ಥಾನವಾಗುವುದಕ್ಕಿಂತ ಮುಂಚೆ ನಡೆದ ಘಟನೆ ಏನಂದರೆ, ಆತನು ಸೈತಾನನೊಟ್ಟಿಗೆ ಪಾತಾಳ ಲೋಕದಲ್ಲಿ ಹೋರಾಟವನ್ನು ಮಾಡುತ್ತಾನೆ. ಅಲ್ಲಿ ಹೋರಾಟ ನಡೆಯುತ್ತೆ. ಹೋರಾಟಗಳು ಅಲ್ಲಿ ಪಾತಾಳದಲ್ಲಿ ನಡೆಯುತ್ತಾ ಇರುವಾಗ ದೇವರು ಜಯವನ್ನು ಹೊಂದಿಕೊಳ್ಳುತ್ತಾರೆ. ಅದಕ್ಕೆ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಪಾತಾಳವೇ ನಿನ್ನ ವಿಷದ ಕೊಂಡಿಯಲ್ಲಿ, ಅಂದರೆ ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ವಾಕ್ಯ ತಮಿಳಲ್ಲಿ ನಾವು ನೋಡುವುದಾದರೆ, ಮರಣಮೇ ಉನ್ ಕೂರೆಂಗೆ, ಪಾತಾಳಮೇ ಉನ್ ಜಯಮಂಗೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ಮರಣಕ್ಕೆ ಜಯವಿಲ್ಲ, ಪಾತಾಳಕ್ಕೆ ಅದರ ಗುರುತೇ ಗೊತ್ತಿಲ್ಲ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಮರಣವನ್ನು ಜಯಿಸಿ ನಮ್ಮೊಳಗಡೆ ಜೀವವನ್ನು ಕೊಟ್ಟಿರುವಂಥ ಯೇಸು ಕ್ರಿಸ್ತನು ಇವತ್ತಿಗೂ ಜೀವಿಸುತ್ತಾ ಇದ್ದಾನೆ. ಆದ್ದರಿಂದ ಆತನನ್ನು ನಂಬುವ ಎಲ್ಲರೂ ಕೂಡ ಸತ್ತರೂ ನಾವು ಜೀವಂತವಾಗಿ ಎದ್ದೇಳುತ್ತೇವೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದನು, ಈ ಲೋಕದಲ್ಲಿ ಇದ್ದನು, ಈ ಲೋಕದಲ್ಲಿ ಜೀವಿಸಿದನು, ಈ ಲೋಕದಲ್ಲಿ ಆತನು ಸತ್ತನು, 3ನೇ ದಿನ ಪುನರುತ್ಥಾನವಾಗಿ ಎದ್ದನು. ಆದರೆ 2ನೇ ಸಾರಿ ಯೇಸು ಸ್ವಾಮಿ ಈ ಲೋಕಕ್ಕೆ ಮತ್ತೆ ಬರುತ್ತಾನೆ. ಆತನು ಬರುವಾಗ ಸತ್ತವರೆಲ್ಲ ಎದ್ದೇಳುತ್ತಾರೆ. ಆತನು ಬರುವಾಗ ಅನೇಕ ಕಾರ್ಯಗಳು ನಡೆಯುತ್ತದೆ. ಆತನು ನ್ಯಾಯಾಧಿಪತಿಯಾಗಿ ಈ ಲೋಕಕ್ಕೆ ಬರುತ್ತಾನೆ. ಪ್ರಿಯ ದೇವರ ಮಕ್ಕಳೇ, ಆತನು ಜೀವ ಸ್ವರೂಪನಾದ ದೇವರು. ನಾವು ಆರಾಧಿಸುವ ದೇವರು ಸತ್ತ ದೇವರಲ್ಲ. ಈ ಲೋಕದಲ್ಲಿ ಅನೇಕ ದೇವರುಗಳು ಹುಟ್ಟಿದ್ರು, ಸತ್ರು, ಅದು ಚರಿತ್ರೆಗಳಲ್ಲಿ ನಾವು ನೋಡುತ್ತೇವೆ. ಅನೇಕ ಪುಸ್ತಕಗಳಲ್ಲಿ ಬರೆದಿರುವುದನ್ನು ನಾವು ಗಮನಿಸುತ್ತೇವೆ. ಆದರೆ ಈ ಲೋಕದಲ್ಲಿ ಸತ್ತು ಇವತ್ತಿಗೂ ಜೀವಂತವಾಗಿ ಎದ್ದು ಬಂದ ದೇವರು ಒಬ್ಬನೇ ಒಬ್ಬನು,
ಆತನೇ ಯೇಸು ಕ್ರಿಸ್ತನು. ಈ ಲೋಕದಲ್ಲಿರುವ ಅನೇಕ ದೇವರುಗಳ ಸಮಾಧಿಗಳು ಇವತ್ತಿಗೂ ಮುಚ್ಚಲ್ಪಟ್ಟಿದೆ. ಆದರೆ ಒಂದೇ ಒಂದು ಸಮಾಧಿ ತೆರೆಯಲ್ಪಟ್ಟಿದೆ, ಅಂದರೆ ಅದು ಇತಿಹಾಸದಲ್ಲಿಯೂ ನೀವು ಹುಡುಕಿ ನೋಡುವುದಾದರೆ ಯೇಸು ಸ್ವಾಮಿ ಹಾಕಿದಂಥ ಆ ಸಮಾಧಿಯು ಇವತ್ತಿಗೂ ತೆರೆಯಲ್ಪಟ್ಟಿದೆ. ಆದ್ದರಿಂದ ಪ್ರಿಯರೇ, ಮರಣ ನಮ್ಮನ್ನು ಆಳ್ವಿಕೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಮರಣ ನಮ್ಮ ಮೇಲೆ ಜಯಿಸೋದಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಮರಣವೇ ನಿನ್ನ ಜಯವೆಲ್ಲಿ, ಪಾತಾಳವೇ ನಿನ್ನ ಕೊಂಡಿಯಲ್ಲಿ, ವಿಷದ ಕೊಂಡಿಯಲ್ಲಿ ಎಂಬುದಾಗಿ ನಾವು ನೋಡುತ್ತೇವೆ. ಮರಣಕ್ಕೆ ಜಯವಿಲ್ಲ ಪ್ರಿಯರೇ. ನಾವು ಯೇಸು ಸ್ವಾಮಿಯಲ್ಲಿ ಜೀವಿಸುವವರಾಗಿದ್ದೇವೆ. ನಮ್ಮ ದೇವರು ಜೀವಸ್ವರೂಪನಾದ ದೇವರು, ನಮ್ಮ ದೇವರು ಸತ್ತು ಮತ್ತೆ ಪುನರುತ್ಥಾನವಾದ ದೇವರು. ಆದ್ದರಿಂದ ಈ ವಾಕ್ಯಗಳೊಟ್ಟಿಗೆ ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರ ಅಪ್ಪ. ದಿನದಲ್ಲಿ ಸ್ವಾಮಿ ನಿನ್ನ ವಾಕ್ಯ ಕೇಳುತ್ತಿರುವ ನಿನ್ನ ಮುದ್ದು ಮಕ್ಕಳನ್ನು ಆಶೀರ್ವಾದ ಮಾಡ್ರಿ. ಈ ವಾಕ್ಯದ ಪ್ರಕಾರ ಸ್ವಾಮಿ, ಮರಣವೇ ನಿನ್ನ ಜಯವೆಲ್ಲಿ, ಪಾತಾಳವೇ ನಿನ್ನ ಕೊಂಡಿಯಲ್ಲಿ ಎಂಬುದಾಗಿ ನಾವು ನೋಡುತ್ತೇವೆ. ಈ ವಾಕ್ಯದಂತೆಯೇ ಸ್ವಾಮಿ, ಪ್ರತಿಯೊಬ್ಬರ ಜೀವಿತದಲ್ಲಿ ಇರುವ ಎಲ್ಲ ಮರಣಕರವಾದ ಕಾರ್ಯಗಳನ್ನು ನೀನು ತೆಗೆದುಹಾಕಿ ಸ್ವಾಮಿ, ಅವರಿಗೆ ಜೀವನ ಕೊಟ್ಟದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.